ಹಬ್ಬ ಅಂತೂ ಇಂತೂನುವೆ ನಾನಂತೂನುವೆ ಪಂಚಾಯತಿನಾಗ ತೀರ್ಮಾನ ಕೊಟ್ಟಿದ್ದು ಎಲ್ಲನೂ ಮದುವೆ ಲೆಕ್ಕಕ್ಕನ ಬಂದ್ಬಿಡ್ತು. ಎಲ್ಲ ಒಳ್ಳೇದಾಗ್ಲಿ. ಅದ್ರಾಗೂನುವೆ ಈ ಸನ್ನಿಧಿನಾಗೆ ಮದುವೆ ಮಾಡ್ತಿರೋದು ನನಗಂತೂನುವೆ ಭಾಳ ಖುಷಿ ಐತಿ. ಪುರೋಹಿತ್ರೆ ಶುರು ಮಾಡ್ಕೊಳ್ಳಿ. ಅಂತೂ ಇಂತೂನುವೆ ನ್ಯಾಯಕ್ಕೆ ಬೆಲೆ ಕೊಟ್ಬಿಟ್ಟು ಈ ಹುಡುಗಿಗಂತೂನುವೆ ಹೆಂಗೋ ಒಂದು ಒಳ್ಳೆ ಮದುವೆ ಬಗ್ಗೆ ಸಿಕ್ತಲ್ಲ, ನಮ್ಗೆ ಅಷ್ಟೇ ಏನಿಯೇ ಸಾಕು. ಅರ್ಜೆಂಟಾಗಿ ನಡೆದ್ರೂನುವೆ ಮದುವೆ, ಅಂತೂ ಮದುವೆ ಅಂತೂನುವೆ ಆಯ್ತಾಯ್ತಲ್ಲ, ಅಷ್ಟೇ ಏನಿಯೇ ಸಾಕು. ಬಂಗಾರಮ್ಮರೆ ಅಂತೂನುವೆ ಹೆಂಗೋನುವೆ ನೀವಂತೂನುವೆ ಕೊಟ್ಟು ಮಾತು ಉಳಿಸ್ಕೊತಾ ಇದ್ರಲ್ಲ, ಅಷ್ಟೇ ಏನಿಯೇ ಸಾಕು. ಆದ್ರೂ ಇಷ್ಟು ಅರ್ಜೆಂಟಾಗಿ ಮದುವೆ ಏನೋ ಅವಶ್ಯಕತೆ ಇರಲಿಲ್ಲ. ಇಷ್ಟಿಷ್ಟು ಅರ್ಜೆಂಟಾಗಿ ಎಲ್ಲನೂ ಮಾಡೋದು. ಆದರೆ ನೀವೇನಿಯ ಹೆಂಗೋ ಕೊಟ್ಟು ಮಾತು ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಇಷ್ಟು ಅರ್ಜೆಂಟಾಗಿ ಮದುವೆ ಮಾಡ್ತಾ ಇದ್ದೀರಾ. ಹೆಂಗೋ ನಿಮಗೆಲ್ಲ ಒಳ್ಳೆಯದೇನೇ ಆಗಲಿ. ಹೆಂಗೋ ನಾನು ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ತೀರಾ ಅಂತ ಅನ್ಕೊಂಡಿದ್ದೆ ನಿಧಾನಕ್ಕೆ ಏನಿಯ. ಆದರೂ ಪರವಾಗಿಲ್ಲ. ಮದುವೆ ಹೆಂಗೆ ಮಾಡ್ಕೋತೀವಿ ಅನ್ನೋದು ಮುಖ್ಯ ಅಲ್ಲ, ಹೆಂಗೆ ನಾವು ಸಂಸಾರ ಮಾಡ್ತೀವಿ, ಹೆಂಗೆ ಬಾಳ್ತೀವಿ ಅನ್ನೋದು ಮುಖ್ಯ ತಾನೇ. ಅಷ್ಟೇ ನೀನಿಯ ಸಾಕು. ಈಗ ಇನ್ನೇನ್ ಮಾತು ಎಲ್ಲನೂ ಆಗೈತೆ ತಾನೆ. ಈಗ ಮಾತಾಡಂತದೇನೋ ಇಷ್ಟೊಂದೆಲ್ಲ ಪುರೋಹಿತ್ರನ್ ಕರ್ಸಿ ನೀತ್ಕ ಮಾಡ್ಬಿಟ್ಟು ಎಲ್ಲ ಮಾಡ್ತಿದ್ರಲ್ಲ. ಸರಿ ಸರ್ಸರ್ನ ಮಾಡಿ ಮುಗಿಸಿ. ನಮ್ಗೂ ನಿಂತ್ಕೊಳಕ್ಕೆ ಟೈಮ್ ಇಲ್ಲ. ಸರಿ ಸರಿ ಆಯ್ತು ಆಯ್ತು. ಇದೇನೇ ಇದು. ಹೋಗಿ ಇವನ್ಗೆ ಇಂಥವಳು ಬಿಕಾರಿನ ನಾವು ಒತ್ತಿಗೆ ಅಂತ ಕರಿಬೇಕಾ? ದೊಡ್ಡ ಬಿಕಾರಿನೇನಿಯ ಮನಗೆ ಬತ್ತಾವಳೆ. ಥು, ನನಗಂತೂ ನೋಡಿದ್ರೇನಿಯ ಮೈಯೆಲ್ಲ ಉರ್ದೋಯ್ತೈತೆ. ನನಗಂತೂ ಹೇಳ್ಕಣಕ್ಕೆ ನಾಚಿಕೆ ಆಗ್ತೈತೆ. ಇಂಥ ದರಿದ್ರದೋಳು ಹೋಗಿ ಇಂಥ ದರಿದ್ರದೋಳನ್ನ ನಮ್ಮ ಒತ್ತಿಗೆ ಮಾಡ್ಕೊಂತೈತಲ್ಲ ನಮ್ಮಮ್ಮ ಅಂತ ಹೇಳ್ಬಿಟ್ಟು ಏನೋ ಒಂದು ಮಾಡಿ ಕಳ್ಸೋದು ಬಿಟ್ಟು, ಛೇ, ಈ ಮದ್ವೆಗೆ ನಿಂತ್ಕೊಳ್ಳೋಕ್ಕೂ ನಂಗೆ ಇಷ್ಟ ಆಗ್ತಿಲ್ಲ. ನಡಿಯೋ ಹೋಗೋಣ. ಈ ಕಿತ್ತೋಗಿರೋ ಮದ್ವೆನ ಯಾರು ನೋಡ್ತಾರೆ? ನಿಂತ್ಕೊಳ್ರಿ ಸುಮ್ಕೇನೆ. ನೀವು ನಿಂತ್ಕೊಳ್ಳಿಲ್ಲ ಅಂದರೆ 50 ಜನ ಬಂದು ನೋಡ್ತಾರೆ. ಸುಮ್ಕೆ ನಿಂತ್ಕೊಳ್ರಿ. ಥು, ಇವಳು ಮದುವೆ ಆಗ್ತಿದ್ದೀನಲ್ಲ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ನಮಸ್ತೆ ಸು ಮಹಾಮಾಯೇ ಶ್ರೀಪೀಠೆ ಸುರಭುಜಿತೆ ಶಂಖಚಕ್ರ ಗದಾಹಸ್ತೆ ನಾರಾಯಣಿ ನಮಸ್ತುತೆ. ಓಂ ಮಂಗಳಾಯ ಸ್ವಾಹ ನಾರಾಯಣ ಸ್ವಾಹ ಬುಧಾಯ ಸ್ವಾಹ ಗುರಾಯ ಸ್ವಾಹ. ಓಂ ಶುಕ್ರಾಯ ಸ್ವಾಹ ಶುಭೇಂದ್ರ ನಮಃ. ಓಂ ಶನೇ ಸ್ವಾಹ. ಓಂ ಹಿದ್ರ ನಮಃ. ಓಂ ಹಿದ್ರ ನಮಃ. ಓಂ ಪೇಂದ್ರ ನಮಃ. ಓಂ ಹಿದ್ರ ನಮಃ. ಓಂ ಹಿದ್ರ ನಮಃ. ಓಂ ಕೇತ್ವೆ ನಮಃ. ಓಂ ನಮಃ. ಓಂ ಪ್ರಣವ ನಮಃ. ಓಂ ಕಾಮ ನಮಃ. ಮಾನ್ ಗಿಟ್ಟನು ನೀನಂತೂ ಏನಕ್ಕೆ ಬಂದು ಇಲ್ಲಿ ಪಂಚಾಯತಿದಾಗೆ ಮದುವೆ ಮಾಡಿಸ್ತಿದ್ದೀಗಲ್ಲ. ನಾನು ನಿನಗೆ ಹೇಳ್ದೆ ತಾನೇ ಬೇಡ ಅಂತ ಹೇಳ್ಬಿಟ್ಟು ಮಾನ ಮರವಾದಿ ಬಿಟ್ಬಿಟ್ಟು ಇಲ್ಲಿ ಕರ್ಕೊಂಡ್ಬಿಟ್ಟು ಬಂದವನೇ. ಲೇ ಸುಮ್ಕಿಲೆ. ನಿನಗೆ ಗೊತ್ತಾಗಕ್ಕಿಲ್ಲ ನಾನೇನು ಅಂತ ಹೇಳ್ಬಿಟ್ಟು ಎಷ್ಟು ಬೇಡ ಬೇಡ ಅಂತ ಹೇಳ್ದೆ ಗೊತ್ತೇನು. ಆದ್ರೂ ಕೇಳ್ಬೇಕಲ್ಲ ಈ ಬುದ್ಧಿ. ನೀನು ಬಾಯಿ ಮುಚ್ಕೊಂಡು ನಿಂತ್ಕ. ಓಂ ಗುರುವೇ ನಮಃ. ಓಂ ಶ್ರೀ ನಮಃ ಕೇತುವೆ ನಮಃ. ಓಂ ನಮಃ. ಓಂ ಮಂಗಳ ನಮಃ. ಓಂ ಚಿತ್ರ ನಮಃ. ಓಂ ಕೇತುವೆ ನಮಃ. ಓಂ ಶುಕ್ರ ನಮಃ. ಓಂ ಚಿತ್ರ ನಮಃ. ಓಂ ಶಿವ ನಮಃ. ಓಂ ಶಿವ ನಮಃ. ಓಂ ಶಿವ ನಮಃ. ಅಯ್ಯೋ, ನನ್ನ ಮಗಳು ಮದುವೆನ ಗ್ರ್ಯಾಂಡಾಗಿ ಮಾಡ್ತಾರೆ, ಹೀರೋಯಿನ್ ಥರ ಮಾಡ್ತಾರೆ, ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಏನೇನೋ ಆಸೆ ಮಾಡಿಕೊಂಡಿದ್ದೆ ನಾನಂತೂ. ಏನು ಹೊಸಿ ಆಸೆ ಮಾಡಿಕೊಂಡಿವ್ನ. ನನ್ನ ಮಗಳು ಮದುವೆ ಹಂಗಾಯ್ತದಪ್ಪೋ ಅಂತ ಊರು ತುಂಬ ಹೇಳ್ಕೊಂಬಿಟ್ಟು ಬಂದಿದ್ದೆ. ಎಲ್ಲಿ ನೋಡಿದ್ರೆ ಎಲ್ಲ ಯಾಕೆ ಕೊಟ್ಟೋಯ್ತು, ಎಲ್ಲ ಹಾಳಾಗಿ. ಅಯ್ಯೋ, ನನ್ನಿಂದ ನೋಡೋಕ್ಕಾಯ್ತಿಲ್ಲಪ್ಪ ಈ ಮದುವೆಯ. ಸುಮ್ಮನೆ ನಿಂತ್ಕೊಳ್ಳಿ. ಮದುವೆ ಆಯ್ತಾಯ್ತಲ್ಲ, ಅದು ಖುಷಿ ಪಡಿ. ಇವ್ರ ಮದುವೆನೇ ಆಗಿಲ್ಲ ಅಂತ ಹೇಳ್ಬಿಟ್ಟು ಬಿಲ್ಡಪ್ ಕೊಟ್ಬಿಡ್ತಾರೆ. ಆಮೇಕಿಂದ ನೀವು ಈ ಕಡೆ ಬನ್ನಿ, ನಾನು ಹೆಂಗೋ ಇದು ಮಾಡ್ಕೊತಿದ್ದೀನಿ ವಿಡಿಯೋನ. ಓಂ ನಾರಾಯಣ ಸ್ವಹ. ಓಂ ಕೇತುವೆ ಸ್ವಹ. ಓಂ ಪೇಂದ್ರ ನಮಃ. ಓಂ ಶಿವ ನಮಃ. ಶಿವ ನಮಃ. ಓಂ ಶಿವ ನಮಃ. ಓಂ ಶಿವ ನಮಃ. ಓಂ ಶಿವ ನಮಃ. ನೋಡಪ್ಪ, ಮಾಂಗಲ್ಯ ಧಾರಣೆ ಮಾಡೋದಕ್ಕೆ ಸಂಪೂರ್ಣ ಒಪ್ಪಿಗೆ ಐತೆ ಅಂತ ಹೇಳ್ಬಿಟ್ಟು ಒಪ್ಪಿಗೆಯ ಸೂಚಿಸ್ಬಿಟ್ಟು ನಿನ್ ತಾಳಿಯ ಕಟ್ಬೋದು. ಸರಿ, ಒಪ್ಪಿಗೆ ಐತೆ. ಓಂ ಮಾಂಗಲ್ಯಂ ತಂತುನ ಅನೇನ ಮಮ ಜೀವನ ಹೇತುನ ಕಂಠೆ ಭದ್ರಾದಿಶುಪತೆ ನಮಃ ನಮಃ. ಓಂ ಮಾಂಗಲ್ಯ ಧಾರಣ ಸಂಪೂರ್ಣ. ಅಂತೂ ಇಂತೂ ಈ ಬಿಖಾರಿ ಜೊತೆ ಮದುವೆ ಅಂತೂ ನಡೆದು ಹೋಯ್ತು. ಇನ್ನ ಇವಳನ್ನ ಒತ್ತಿಗೆ ಅಂತ ಕರಿಬೇಕು. 10 ಪೈಸೆ ತಗೊಂಡ್ಬಿಟ್ಟು ಬರಲ್ಲ. ಲೈ, ನಡಿಯ ಹೋಗೋಣ. ಏನು ಗತಿ ಇಲ್ದಿರ ಬಿಕಾಯಿನ ಅತ್ತಿಗೆ ಅಂತ ಕರೆಯೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಮಾಂಗಲ್ಯ ಧಾರಣೆ ಎಲ್ಲನೂ ಮುಕ್ತಾಯ ಆಗೈತೆ. ಮದುವೆ ಎಲ್ಲ ಸಂಪೂರ್ಣವಾಗಿ ಎಲ್ಲನೂ ಮುಕ್ತಾಯ ಆಗೈತೆ. ಇವತ್ತೇನಿಯ ಮನೆ ತುಂಬಿಸ್ಕೊಂಡ್ರೆ ಭಾಳ ಒಳ್ಳೇದು. ಇಲ್ಲ ಅಂತಂದರೆ ಒಂದು ಇನ್ನೂ ಶುಕ್ರವಾರ ಶನಿವಾರ ಎಲ್ಲ ಬಿಟ್ಟು ಆಮೇಲೆ ನೀವು ಈಗ ಅಮಾವಾಸ್ಯೆ ಎಲ್ಲ ಬೇರೆ ಹತ್ರ ಬಂತಲ್ಲ, ಇಲ್ಲ ಯುಗಾದಿ ಮುಗಿದ್ಮೇಲೆ ಮನೆ ತುಂಬಿಸ್ಕೊಂಡ್ರೆ ತುಂಬ ಒಳ್ಳೇದಾಗ್ತೈತೆ. ಅದಕ್ಕೇನೆ ಈ ಸದ್ಯಕ್ಕೆ ಯುಗಾದಿ ಒಳಗಡೆನೇ ತುಂಬ ಒಳ್ಳೆ ದಿನಗಳವಲ್ಲ. ಇವತ್ತೇನೆ ಮನೆ ತುಂಬಿಸ್ಕೊಬಿಡಿ. ತುಂಬ ಒಳ್ಳೆ ದಿನ ಇವತ್ತೇನೆ. ಏನ್ ಗೌಡ್ರೆ, ಏನ್ ಹೇಳ್ತೀರಾ? ಏನಮ್ಮ ಬಂಗಾರಮ್ಮ, ಏನ್ ಹೇಳ್ತೀರಾ? ಇವತ್ತೇನಿಯ ಮನೆ ತುಂಬಿಸ್ಕೋಬೇಕು ಎಣ್ಣ, ಸರಿನಾ? ಕರ್ಕೊಂಡು ಹೋಗ್ಬಿಟ್ಟು ನೀಟಾಗಿ ಮನೆಯ ತುಂಬಿಸ್ಕೊಳ್ಳಿ. ಎಲ್ಲ ಒಳ್ಳೇದಾಗ್ಲಿ. ಹೆಂಗೋ ಒಳ್ಳೆ ಸೊಸೆ ಸಿಕ್ಕವಳೆ, ನಿಮ್ಮನ್ವೇ ಸಂದಾಕ್ ನೋಡ್ಕೊತಾಳೆ. ಆ ನಂಬಿಕೆ ನನಗಂತೂ ಐತೆ ಬಿಡಿ. ನಿಮ್ಮನ್ನೆಲ್ಲ ಸಂದಾಕ್ ನೋಡ್ಕೊತಾಳೆ ಅಂತ. ಆಗಿದ್ದೆಲ್ಲ ಆಗೋಯ್ತು. ಕ್ವಾಪ ಗೀಪ ಬಿಟ್ಟು ಹೆಂಗೋ ಸೊಸೆನ ಮನ್ ತುಂಬಿಸ್ಕೊಳ್ಳಿ. ಅದ್ರಾಗೆ ಏನ್ ಪೆಸಲ್ಲಾಗಿ ಆರ್ತಿ ಎತ್ಬಿಟ್ಟು ಮನೆ ತುಂಬಿಸ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ. ಬತ್ತಾರೆ ಹೇಳಿ ಮನೆಗೆ ತುಂಬಿಸ್ಕೊಳ್ಳೋದು. ಇನ್ನೇನು ಮದುವೆ ಮಾಡಬೇಕು ಅಂತ ನೀವು ಹೇಳಿದ್ದಷ್ಟೇ ಏನಿಯ. ಇದಕ್ಕೆ ಮುಂದೆಲ್ಲನೂ ನಮಗೆ ಬಿಟ್ಟಿದ್ದು ಏನು ಮಾಡಬೇಕು ಶಾಸ್ತ್ರಗಳು ಅಂತ ಹೇಳ್ಬಿಟ್ಟು ಅಷ್ಟೊಂದು ದೊರೆದಿದ್ರೆ ನೀವೇನಿಯ ಮುಂದಿನ ಶಾಸ್ತ್ರಗಳೆಲ್ಲ ಮಾಡಿ ನೋಡಿ. ಮಾಂಗಲ್ಯ ಕಟ್ಸೋ ಗಂಟ ನಾವು ಮಾತು ಕೊಟ್ಟಿದ್ವಿ, ಮಾಂಗಲ್ಯನ ಕಟ್ಸಿದೀವಿ, ಮಾಡಿದ್ವಿ, ಎಲ್ಲನೂ ಆಗೈತೆ. ಇನ್ನು ಮುಂದೆ ಏನಿದ್ರು ನಮ್ಗೆ ಎಷ್ಟಾಯ್ತದೋ ಅಷ್ಟು ಮಾಡ್ತೀವಿ ಅಷ್ಟೇನೇನಿಯ. ರೀ ಬರ್ರಿ ಹೋಗೋಣ. ನಮ್ಗೆ ಇನ್ನೂ ಎಷ್ಟು ಕ್ಯಾಮೆ ಐತೆ. ಬಂಗಾರಮ್ಮರೆ, ಮದುವೆ ಆಗೈತೆ, ಸೊಸೆನ ಪ್ರೀತಿಯಿಂದ ಜೊತೆನ ಕರ್ಕೊಂಡು ಹೋಗ್ಬೇಕು. ಅದು ಬಿಟ್ಬಿಟ್ಟು ನೀವು ಇದೇನು ಹಂಗೆ ಹಿಂಗೆ ಅಂತ ಹೇಳಿದ್ರೆ ಹೆಂಗೆ? ಕರ್ಕೊಂಡೋಗಿ ನಿಧಾನಕ್ಕೆ ಸೊಸೆನ ಮಗುನ ನಿಧಾನ ಕರ್ಕೊಂಡೋಗಿ ಮಂದು ಮುಸ್ಕೊಳ್ಳಿ. ಇವತ್ತು ತುಂಬ ಒಳ್ಳೆ ದಿನ. ಇವತ್ತು ಯಾವ ವಾರ? ಇವತ್ತು ತುಂಬ ಒಳ್ಳೆ ವಾರ. ಎಲ್ಲ ಒಳ್ಳೇದಾಯ್ತದೆ. ದೇವ್ರನ್ನ ಕರ್ಕೊಂಡೋಗ್ಬೇಕು. ಸೊಸೆಯ ಮನೆಗೆ ಬಂದಿರೋ ಮಹಾಲಕ್ಷ್ಮಿ ಮನೆನ ಬೆಳಗ್ಬೇಕು. ಹಂಗೆ ಕರ್ಕೊಂಡೋಗಿ. ಅವಳಿಗೆ ದಾರಿ ಗೊತ್ತಿಲ್ವಾ? ಬತ್ತಾಳೆ ಹೇಳಿ. ಇವಮ್ಮೇನು ಬಂಗಾರಮ್ಮ ಹಿಂಗೆ ಹೊಂಟೋಗ್ಬಿಟ್ಲಲ್ಲ ಇವಮ್ಮ ಮಂದು ಮುಸ್ಕೊಳ್ಳೋದು ಬಿಟ್ಬಿಟ್ಟು. ಲೋ ಮಗ್ನೆ, ನೀನ್ ಎಂಟ್ರನ್ ಕರ್ಕೊಂಡು ಬಾ.
ಬಿಡಿ ಪುರೋಹಿತ್ರೆ, ಯಾರ್ಯಾರ ಹಣೆಗೆ ಎಷ್ಟೆಷ್ಟು ಇಷ್ಟ ಇರ್ತದೋ ಅಷ್ಟೇ ಆಗೋದು. ಇವತ್ತು ನಾನು ಮಾಡಿದ್ದು ನಾನು ಅನುಭವಿಸ್ತೀನಿ, ನೀವು ಮಾಡಿದ್ದು ನೀವು ಅನುಭವಿಸ್ತೀರಾ. ಆ ಹೆಣ್ಮಗಿನ ಮದುವೆ ಆಗೈತಲ್ಲ ಅಷ್ಟೇನೇ ಸಾಕು, ಇನ್ನೇನು ಬೇಕು. ಅವ್ರಿಬ್ರು ಸಂದಾಕಿದ್ಬಿಟ್ರೆ ಇನ್ನೇನು ಬೇಡ ನನಗಂತೂ. ಹಾಂ, ಎಲ್ಲ ಒಳ್ಳೇದಾಯ್ತದೆ. ಬನ್ನಿ ಏನಪ್ಪ, ಬಾ ನಿನ್ನ ಹೆಂಡ್ತಿನ ಕರ್ಕೊಂಡು ನಿಧಾನಕ್ಕೆ ಮನೆ ತುಂಬಿಸ್ಕೊ ಹೋಗು. ಯಪ್ಪ, ಇಷ್ಟು ವಿಡಿಯೋ ಮಾಡಿದ್ದೀನಲ್ಲ ಸಾಕು, ಇನ್ನು ಇದಕ್ಕಿನ್ನು ಇನ್ನೇನು ಶಾನೆ ಮಾಡೋದಿನ್ನೇನು, ಸಾಕು ಬಿಡು. ಅಯ್ಯೋ ಗೌಡ್ರೆ, ಮನೆ ತುಂಬಿಸ್ಕೊಳತ್ತಾನೆ, ನಾನು ತುಂಬಿಸ್ಕೊಂತೀನಿ, ನಾನು ಆ ಮನೆ ಸೊಸೆನೆಯ ತಾನೆ. ಹಾ ಗಂಗಾ, ನೀನೇನು ತಲೆ ಕೆಡಿಸ್ಕೊಬೇಡ, ಬಾ ನಾನು ಮನೆ ತುಂಬಿಸ್ಕೊತೀನಿ. ಅದು ನೀನು ಬಿಡಮ್ಮ, ನಿನಗಿರೋ ಒಳ್ಳೆತನ ಯಾರಿಗೂ ಇಲ್ಲ. ಸರಿ ಕಣವ, ಮದುವೆ ಗಿದ್ವೆ ಎಲ್ಲ ಮುಗ್ದೈತೆ, ನೀನು ಅನ್ಕೊಂಡಂಗೆ ಎಲ್ಲನೂ ನೆರವೇರೈತೆ. ಸರಿನಾ? ಕರ್ಕೊಂಡೋಗಿ ಹೆಂಗನೋ ಮನೆ ತುಂಬಿಸ್ಕೊಂಡು ಚೆನ್ನಾಗಿ ನೋಡ್ಕೊಳ್ಳಿ. ಕರ್ಕೊಂಡೋಗಿ, ಎಲ್ಲ ಒಳ್ಳೇದಾಗ್ಲಿ. 100 ಕಾಲ ಸುಖವಾಗಿ ಬಾಳ್ರಪ್ಪ. ಎಲ್ಲ ಒಳ್ಳೇದಾಗ್ಲಿ, ನನ್ನ ಆಶೀರ್ವಾದ, ದೇವರ ಆಶೀರ್ವಾದ ಸದಾ ನಿಮ್ಮ ಮ್ಯಾಲಿರ್ಲಿ, ಎಲ್ಲ ಒಳ್ಳೇದಾಯ್ತದೆ. ಹಾ ಸರಿ ಪುರೋಹಿತ್ರೆ, ಮಗಳೇ ಮದುವೆ ಮಾಡ್ಕೊಂಡು ಬ್ಯಾರೆ ಮನೆಗೆ ಹೋಯ್ತಿದ್ಯಾ. ಇಷ್ಟು ದಿನ ಅವ್ರ ಮನೆಗೆ ಹಂಗೋ ಹಿಂಗೊನ್ನುವೆ ಇದ್ದೆ, ಆದರೆ ಈಗ ತಾಳಿ ಕಟ್ಸ್ಕೊಂಡು ಹೋಯ್ತಾ ಇದೆಯಾ. ಕಷ್ಟನೋ ಸುಖನೋ ಮೂರ್ವದಿ ಕಳ್ಕೊಂಡಂಗೆ ಜೀವನ ಮಾಡು. ಸರಿನಾ? ಹೊಳಿ ಅಂದರೆ ಏನೋ ಆಗಿದ್ದಾಗೋಯ್ತು. ನೀವು ಪಿರುತಿ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಗೊತ್ತು, ನೀವು ಪಿರುತಿ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡಿದ್ದೀರಾ. ಏನೋ ಒಂದು ಆಯ್ತದೆ, ಹುಷಾರಾಗೆ ಹೆಂಗೋ ನನ್ನ ಮಗಳನ್ನ ಸಂದಾಕ್ ನೋಡ್ಕೊಳ್ಳಿ. ಇದಕ್ಕಿನ್ನು ನಾನು ಏನೂ ಸ್ಯಾನೆ ಕೇಳೋದಿಲ್ಲ. ನಿಮ್ದೆಲ್ಲ ಪುರಾಣ ಮುಗಿದಿದ್ರೆ ಮನೆಗೆ ಹೋಗ್ಬೋದಾ? ಇದಕ್ಕಿನ್ನು ಜಾಸ್ತಿ ಹೊತ್ತನ್ನು ಕಾಯ್ಕೊಂಡು ನಿಂತ್ಕೊಳಕ್ ಆಗಕ್ಕಿಲ್ಲ ನನಗೆ. ನನಗೂ ಸಾಕಾಗೋಗ್ಬಿಟ್ಟೈತೆ. ನಾನು ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡಬೇಕು. ಬರೀ ಇದೇನೇ ಆಯ್ತು. ಯಾರು ಹೇಳಿದ್ರು ನಿಮಗೆ ಇಲ್ಲಿಗೆಲ್ಲ ಕರ್ಕೊಂಡ್ಬಿಟ್ಟು ಬಂದು ಇಷ್ಟೊಂದು ಜನದ ಎದುರಿಗೆಲ್ಲ ಮದುವೆ ಮಾಡ್ಸಕ್ಕೆ ಅಂತ ಹೇಳ್ಬಿಟ್ಟು ನಾವೇನಾದ್ರೂ ಹೇಳಿದ್ವಾ ನಿಮಗೆ? ನೀವು ತಾನೇ ಕುಂದು ಇಲ್ಲಿ ಕರ್ಕೊಂಡ್ಬಿಟ್ಟು ಬಂದಿದ್ದು. ಹಬ್ಬ 10 ನಿಮಿಷಕ್ಕೆ ಇದೇನು ಪಂಚೆ, ಇದೇನಿದು ಶರ್ಟು, ಥೂ, ನಾನಲ್ಲ ನಂಗೆ ಆಗ್ಬಿಡ್ತು. ಇದನ್ನೆಲ್ಲ ಮೊದಲು ಯಾವಾಗ ಕಿತ್ತು ಬಿಸಾಕ್ತೀನೋ ಅಂತ ಅನ್ಸೋಗೈತೆ. ನಡೀರಿ ಬೇಗ. ಪದ್ದು ಅಕ್ಕ, ನಡೀರಿ ಹೋಗೋಣ. ಸರಿ ಬಾ ಅಮ್ಮ. ನೋಡು, ಸ್ಟಾರ್ಟಿಂಗ್ಗೆ ಇದೆಲ್ಲನೂ ಮಾಮೂಲಿ ನೆನೆಯ. ನೋಡು, ನೀನು ಇಷ್ಟಪಟ್ಟು ನೀನು ಇದು ಮಾಡ್ಕೊಂಡು ಮದುವೆ ಮಾಡ್ಕೊಂಡ್ರದು. ನೀನು ನಿನ್ನ ಗಂಡನ ಹೊಲಿಸ್ಕೊಂಡು, ನಿನ್ನ ಗಂಡನ ಏನೋ ಮಾಡ್ಕೊಂಡು, ಏನೋ ನೈಸ್ ಮಾಡ್ಕೊಂಡು, ಎಲ್ಲ ಮಾಡ್ಕೊಂಡು ನೀನೇನೇ ಒಂದು ದಾರಿ ತಗೊಂಬಿಟ್ಟು ಬರಬೇಕು. ಅದು ಬಿಟ್ರೆ ನಮಗೆ ಬೇರೆ ಇನ್ನು ಯಾವ ದಾರಿನೂ ಇಲ್ಲ. ಸರಿನಾ? ಸರಿ ಅಕ್ಕ, ಆಯಿತು. ಸರಿ ಬಾ ಮನೆಗೆ ಹೋಗೋಣ. ಇದು ನೀನೇ ಆಯ್ಕೆ ಮಾಡ್ಕೊಂಡಿರೋ ಜೀವನ ಅಲ್ವಾ. ನೀನೇ ಇವನೇ ಬೇಕು ಅಂತ ಪ್ರೀತಿ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡಿದ್ಯಾ ಅಂದಮೇಲೆ ಇದೆಲ್ಲ ಮಾಮೂಲಿ ನೆನೆಯ. ಮನೆಯಾಗ ಅವ್ರು ದ್ವೇಷ ಮಾಡೋದು, ಇವ್ರು ದ್ವೇಷ ಮಾಡೋದು, ಅದೆಲ್ಲಾದ್ರೂ ಮಧ್ಯನೂ ಬದುಕಿ ಬಾಳಿ ತೋರಿಸಿದ್ರೆ ಅದು ಜೀವನ ಆಯ್ತದೆ. ಸರಿ ಬಾ ಇವಾಗ ಮನೆಗೆ ಹೋಗೋಣ. ಹೋಗ್ಬಿಟ್ಟು ಏನೋ ಮಣ್ಣು ತುಂಬಿಸ್ಕೊಳ್ಳೋಕ್ಕೆ ಎಲ್ಲ ವ್ಯವಸ್ಥೆ ಎಲ್ಲ ಮಾಡ್ಬಿಟ್ಟು ಬಂದಿದ್ದೀನಿ. ಇವಳಿಗೆ ಹೇಳ್ಬಿಟ್ಟು, ನನ್ನ ಆದ್ನಿಗೆ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿರ್ತಾಳೆ. ಬಾ, ನಿನ್ನ ಗಂಡ ಒಂಟೆ ಹೋದ ಆಗಲೇ ನೆನೆಯ, ಇನ್ನೇನು ಮಾಡೋಕ್ಕಾಯ್ತದೆ. ಬಾ ಮಗಳೇ, ನನ್ನಿಂದ ತಪ್ಪಾಗಿದ್ರೆ ಕ್ಷಮಿಸ್ಬಿಡವ. ಸರಿನಾ? ಹುಷಾರಾಗಿರು. ಏನಾರ ಸಮಸ್ಯೆ ಬಂದರೆ ಫೋನ್ ಹಾಕು. ಸರಿ ಕಣಮ್ಮ, ಆಯಿತು. ಈಗೇನು ನೀವು ಬರ್ತಿರಲ್ಲ, ನಡ್ಕೊಂಡು ಹೋಯ್ತಾ ಇರಲ್ಲ. ಥೂ, ಎಷ್ಟು ಲೇಟ್ ಮಾಡ್ತಾರೋ ಏನೋ. ಸರಿ ಬಾ ಬೇಗ ಹೋಗೋಣ. ನೋಡು ಗಂಗಾ, ಇಷ್ಟು ದಿನ ನಾನಿನ್ನು ಸಹಾಯ ಮಾಡೀನಿ. ಮುಂದೆ ನನ್ನ ಕೈಲಿ ಏನಾಯ್ತದೋ ಏನು ಬಿಡ್ತದೋ ಗೊತ್ತಿಲ್ಲ. ನಿನಗೂ ಗೊತ್ತು. ಬಂಗಾರಮ್ಮ ಹೆಂಗೆ ಅಂತ ಹೇಳ್ಬಿಟ್ಟು ಯಾವ ಟೈಮಾಗ ಏನಾಯ್ತದೋ ಏನೋ ಗೊತ್ತಿಲ್ಲ. ಈ ಮನೆಗೆ ಮದುವೆ ಮಾಡ್ಕೊಂಬಿಟ್ಟು ಬಂದಿದ್ದೀಗ. ನೋಡು, ಎಲ್ಲರೂ ನಿಂಗೆ ಆಪೋಸಿಟ್ ನೀಯ. ಹೆಂಗೋ ಹಂಗೋ ಹಿಂಗೋ ಜೀವನ ಮಾಡು. ನಿಮ್ಮ ಮದುವೆ ವಿಡಿಯೋನ ನಾನೇ ಇನ್ಸ್ಟಾಗ್ರಾಮ್ಗೆಲ್ಲ ಅಪ್ಲೋಡ್ ಮಾಡಿ ನಿಮ್ಮಿಬ್ರು ಮದುವೆ ಆಗೈತೆ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ತೀನಿ. ಇವರು ಗ್ರ್ಯಾಂಡಾಗಿ ಮದುವೆ ಮಾಡ್ಕೊಳ್ಳಿಲ್ಲ ಅಂದರೆ ಏನಾಯಿತು ಬದನೆಕಾಯಿ. ನಾನಂತೂ ಫುಲ್ಲು ಎಲ್ಲರಿಗೂ ಪಬ್ಲಿಷ್ ಮಾಡಿ ತೋರಿಸ್ತೀನಿ ನಿಮ್ಮ ಮದುವೆ ಆಗೈತೆ ಅಂತ ಹೇಳ್ಬಿಟ್ಟು. ಸರಿನಾ? ನೋಡು, ಇವತ್ತು ಕಷ್ಟ ಇರ್ಬೋದು, ನಾಳೆ ಸರಿಯಾಗಿ ಬುದ್ಧಿ ಕಲಿಸಿ ನಿಮ್ಮ ಅತ್ತೆಗೆ ನೀನೇನಿಯಾ ಎಲ್ಲ ಮೆಟ್ಟಿ ನಿಲ್ಲಬೇಕು. ಸರಿನಾ? ಸರಿ ಅಕ್ಕ, ಆಯಿತು. ಇಷ್ಟು ಮಟ್ಟಿಗೆ ನಾನು ಸಹಾಯ ಮಾಡಿಬಿಟ್ಟು ಮದುವೆ ತನಕ ತಂದು ಕೊಟ್ಟಿದ್ದೀರಲ್ಲ, ಇಷ್ಟೇನೇ ಸಾಕು. ಇನ್ನೇನು ಕಷ್ಟ ಬಂದ್ರೂ ನಾನೇ ನೋಡ್ಕೊತೀನಿ ಎಲ್ಲನೂ. ಸರಿನಾ? ನಾನು ನಿಮ್ಮ ತನಕ ಏನೂ ತರೋದೇನೇ ಇಲ್ಲ. ಕಷ್ಟನೋ ಸುಖನೋ ಎಲ್ಲನೂ ನಾನೇ ನೋಡ್ಕೊತೀನಿ. ತುಂಬ ಥ್ಯಾಂಕ್ಸ್ ಅಕ್ಕ. ನೀವಿಲ್ಲ ಅಂದಿದ್ರೆ ಇವತ್ತು ನನ್ನ ಜೀವನ ಹಾಳಾಗೋಗಿರೋದು. ಅವನನ್ನು ಬಿಟ್ರೆ ಬೇರೆನ ಮದುವೆ ಮಾಡ್ಕೊಳಕ್ಕೆ ನಂಗೆ ಆಸೆನೇ ಇರಲಿಲ್ಲ. ತುಂಬ ಇಷ್ಟಪಟ್ಬಿಟ್ಟಿದ್ದೆ. ಎಷ್ಟು ಕಷ್ಟ ಆದರೂ ಪರವಾಗಿಲ್ಲ, ನಾನಂತೂ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ, ಮನೆಗೆ ನೀ ಇರ್ತೀನಿ. ಸರಿ ಕಣಮ್ಮ, ನನಗೂ ಖುಷಿನೇ. ನೀ ಮದುವೆ ಮಾಡಿಸಿದ್ದಕ್ಕೂ ಸಾಕಾಯ್ತದೆ. ನೀನು ಮದುಗಾಲಕ್ಕೆ ಬಿಟ್ಟು ಹೊಂಟೋಗೋದು ಅದು ಇದು ಮಾಡಿಬಿಟ್ರೆ ನನ್ನ ಮಾನ ಮರವದಿ ಎಲ್ಲ ಹೊಂಟೋಯ್ತದೆ. ನನ್ನ ಮಾನ ಮರವದಿ ಉಳ್ಸೋಕ್ಕಾದ್ರೂ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಚೆನ್ನಾಗಿ ಹೋಗು. ಸರಿನಾ? ಬಾ ಒಳಗಡೆ ಬಾ. ರೀ, ಆಗಲೇ ನೀ ಬಟ್ಟೆ ಬದಲಾಯಿಸ್ಬಿಟ್ರಾ? ಇಲ್ಲ, ಅದೇ ಬಟ್ಟೆನಾಗೆ ಊರು ತುಂಬ ಮೆರವಣಿಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಈಗ ನಿಂಗೆ ಭಾಳ ಖುಷಿಯಾಗಿರ್ಬೇಕಲ್ವಾ? ನನ್ನ ಮದುವೆ ಮಾಡ್ಕೊಂಬಿಟ್ಟು ಬಂದಲ್ಲ, ತುಂಬ ಅಂದರೆ ತುಂಬ ಖುಷಿಯಾಗಿರ್ಬೇಕಲ್ಲ ನಿನಗೆ. ಒಳೊಳಗೆ ನೀ ಜಾಸ್ತಿ ಮೇರಿಬೇಡ. ಮದುವೆ ಮಾತ್ರ ಮಾಡ್ಕೊಂಡಿದ್ಯಾ, ನನ್ನ ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ನಿನ್ನ ಎಲ್ಲಿಗೆ ಬೇಕೋ ಅಲ್ಲೇ ನೀ ಇಕ್ಕಿರ್ತೀನಿ. ಸಾಕು ಮಾಡಾಕ್ಬಿಟ್ಟಿದ್ಯಾ ನೀನಂತೂ, ನನಗಂತೂ. ಹಬ್ಬ ನೋಡು, ಪದೇ ನನಗೆ ಹಿಂದಿಂದೆ ಸುತ್ತಿ ಹಿಂಸೆ ಕೊಡಬೇಡ. ನಿನ್ನ ಲವ್ ಮಾಡಿದ್ದೀನಿ ನಾವು ಒಂದೇ ಒಂದು ಕಾರಣಕ್ಕೆ ಇವತ್ತು ನನ್ನ ಊರು ತುಂಬ ನನ್ನ ಮಾನ ಮರವತಿ ಕಳೆದು ಈ ಲೆವೆಲ್ಗೆ ತಗೊಂಬಿಟ್ಟು ಬಂದಿದ್ದೀಗ ನೀನು. ನೋಡು, ತಾಳಿ ಕಟ್ಟಿದ್ದಾಯ್ತು, ನೀನು ಹೇಳ್ದಂಗೆ ಎಲ್ಲ ಕುಣಿದಿದ್ದಾಯ್ತು. ಇನ್ನು ಮುಂದೆ ನೀನು ಹೇಳ್ದಂಗೆಲ್ಲ ನಾನು ಕುಣಿಯೋಕ್ಕಾಗಕ್ಕಿಲ್ಲ. ಸರಿನಾ? ಹೆಂಡ್ತಿ ಅಂತ ಮನೆಗೆ ಬಿದ್ದಿರಬೇಕು ಅಷ್ಟೇ ನೀನಿಯ. ಸರಿ ರೀ, ಪರವಾಗಿಲ್ಲ. ಮದುವೆ ಒಂದು ಆಯ್ತಲ್ಲ, ನಂಗೆ ಅಷ್ಟೇ ಏನೇ ಸಾಕು. ಇನ್ನೇನು ಬೇಡ. ಆರಾಮಾಗಿ ಮನೆಯಾಗೆ ಏನೇ ಇರ್ತೀನಿ, ಏನು ತೊಂದರೆ ಇಲ್ಲ. ಈಗ ನಿಮ್ಮ ಹೆಂಡತಿ ಆಗೋಗ್ಬಿಟ್ನಲ್ಲ, ನನಗೆ ಅಷ್ಟೇ ಏನೇ ಸಾಕು. ಇದಕ್ಕಿನ್ನೂ ಇನ್ನೇನು ಬೇಕು? ಕರ್ಮ. ಇನ್ನು ಪದ್ದು ಹಾಕೊಂಗೆ ಏನು ಹೇಳಕ್ಕಿಲ್ಲ.
ಭಾವಕ್ಕಂಗೆ ಎಷ್ಟು ಅಂತ ತಾನೇ ಟಾರ್ಚರ್ ಕೊಡಲಿ ನಾನಂತಂದ್ರೆ ಇನ್ನೇನು ನನ್ನ ಕಷ್ಟ ಸುಖ ಏನಿದ್ರು ನಾನೇ ಅನುಭವಿಸ್ತೀನಿ. ನಾನು ಮಾತ್ರ ಪೊದ್ದಾಕಂಗೆ ಎಲ್ರಿಗೂ ಕಾಟ ಮಾತ್ರ ಕೊಡೋಕ್ಕಿಲ್ಲಪ್ಪ. ಪಾಪ ಅಂತ ಅನ್ನಿಸ್ತದೆ ಪೊದ್ದಾಕನು ಎಲ್ರಿಗೂ ನೋಡ್ತಿದ್ರೆ. ಎಷ್ಟು ಕಾಟ ಕೊಟ್ಬಿಟ್ಟೆ. ಇನ್ಮೇಲೆ ನಾನೇನೇ ಕಷ್ಟಪಟ್ಟಿದ್ದೇನೋ ಮಾಡ್ತೀನಿ. ನೋಡು, ನಿಮ್ಮ ಅಣ್ಣನ ಮದುವೆ ಅಂತೂ ನಾನು ಅನ್ಕೊಂಡಂಗೆ ಏನೂ ಆಗಲಿಲ್ಲ. ಎಲ್ಲ ಹಾಳಾಗಿ ಯಾಕೊಟ್ಟೋಯ್ತು. ಆ ಪೊದ್ದಿ ಸವಸ ಮಾಡಿದ್ದಕ್ಕೆ ನಾವೆಲ್ಲರೂ ಬೀದಿಗೆ ಬಂದ್ಬಿಟ್ವಿ. ನಾನು ಏನೇನೋ ಅನ್ಕೊಂಡಿದ್ದೆ. ನಿಮ್ಮ ಅಣ್ಣ ಏನು ಮದುವೆ ಮಾಡಿಬಿಟ್ಟು ಬರ್ತದಲ್ಲ ವರದಕ್ಷಿಣೆ ದುಡ್ಡು, ಆ ವರದಕ್ಷಿಣೆ ದುಡ್ಡಾಗೆ ನಿಮ್ದಂತೂ ಗ್ರ್ಯಾಂಡಾಗಿ ಮದುವೆ ಮಾಡಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ. ಆದರೆ ಎಲ್ಲನೂ ಹಾಳಾಗಿ ಯಾಕೊಟ್ಟೆ ನೆಗೆದು ಬಿದ್ದು ಹೋಯ್ತು. ನೋಡಿ, ಈಗಾದರೂ ನೀವಿಬ್ರು ನನ್ನ ಮಾತು ಕೇಳಿ ಹೆಂಗಾದರೂ ಮಾಡಿ ನಾವಂತೂ ನಿಮ್ಮಿಬ್ರು ಒಳ್ಳೆ ಮನೆಗೆ ಏನೇ ಸೇರಿಸ್ಬೇಕು. ಇದೇನೇನಿಯ ನನ್ನ ಮನಸ್ಸಾಗಿರೋದು ಅಂತ ಹೇಳಿದ್ರೆ ಸರಿನಾ? ಯಾವುದೇ ಕಾರಣಕ್ಕೂ ಈಗ ನಾವು ಹಾಕೊಂಡಿರೋ ಪಿಲ್ಲನೂ ಆ ಪೊದ್ದಿಗೆ ಗೊತ್ತಾಗಬಾರ್ದು. ಆ ಪೊದ್ದಿಗೆ ಏನಾರ ಗೊತ್ತಾಯ್ತು ಅಂದರೆ ನಿಮ್ಮಿಬ್ರು ತಿರ್ಪೆ ಎತ್ತ ಫ್ಯಾಮಿಲಿ ಕೊಟ್ಬಿಟ್ಟು ಮದುವೆ ಮಾಡಿಸ್ಬಿಡ್ತಾರೆ ಹುಷಾರು. ಆದರೂ ಅವಳು ಮುಂದೆ ಸೋತ್ವಿ ಅಂತ ಒಪ್ಕೊಬಿಟ್ವಲ್ಲ ಬುಡಮ್ಮ. ಅವಳು ಬಂದಾಗಿಂದ ನಮ್ಮ ಕಾಲೇಜ್ ವಿಷಯಕ್ಕೆ ಮರ್ಯಾದೆ ಹೋಯ್ತು. ನಾವು ಕಾಲೇಜ್ ಬಿಟ್ಟು ಮನೆ ಆಗಿದ್ದೀವಿ. ಹೆಂಗೆಂಗೋ ಇದ್ದವ್ರು ಹೆಂಗೆಂಗೋ ಆಗ್ಬಿಟ್ವಿ. ಅಣ್ಣನ ಮದುವೆ ಹಿಂಗಾಯ್ತು. ನಿನ್ನ ಮರ್ಯಾದೆ ನೋಡ್ರಿ ಇನ್ಸ್ಟಾಗ್ರಾಮಾಗ ಹರಾಜಾಯ್ತು. ಒಸಿ ಆಯ್ತಾ ಮರ್ವಾದಿ ಹೋಯ್ತು ಅವಳಿಂದ. ನನಗಂತೂ ಅವಳು ಇಸ್ಯೋಕ್ಕೆ ಸಾಕು ಹೋಗ್ಬಿಟ್ಟೈತೆ ಕಣಮ್ಮ. ಅವಳು ಇಸ್ಯೋಕ್ಕಂತೂ ಇರಿಟೇಷನ್ ಮಾಡ್ತಾಳೆ. ಅದ್ರಾಗೂ ನೀನು ಸ್ಟ್ರಾಂಗ್ ಅಂದ್ಕೊಂಡಿದ್ರೆ ನೀನು ಹಿಂಗೆ ಸೋತ್ಬಿಟ್ಟಲ್ಲ ನೀನು. ಛೇ ಮಗಳೇ, ನಾನು ಅವಳಿಗೆ ಅವ್ರ ಫ್ಯಾಮಿಲಿಗೆ ದೊಡ್ಡ ಪಿಲಾನ್ ಮಾಡಿದ್ದೀನಿ. ಈಗ ನಾನು ಹಾಕಿರೋ ಪಿಲಾನಾಗೆ ಆ ಪದ್ದಿ ತಪ್ಪಿಸ್ಕೊಳಕ್ಕಾಗೋದೇ ಇಲ್ಲ. ನೋಡು, ಒಂದು 3 ದಿನ ಟೈಮ್ ಕೊಡು. ಆಮೇಕಿಂದ ನೀನೇ ಹೇಳ್ತೀಯ ಒಳ್ಳೆ ಕೆಲಸ ಮಾಡಿದ್ದೀಗ ನೀನು ಅಂತ ಹೇಳ್ಬಿಟ್ಟು. ಸರಿನಾ? ನೋಡು, ನಡೀರಿ ಮಂತಕ್ಕೆ ತಲೆ ಕೆಡಿಸ್ಕೊಬೇಡಿ. ಅವಳಿಗೇನು ಹೊತ್ತಿಗೆ ಪತ್ಕೆ ಅಂತ ಬೆಲೆನೂ ಕೊಡಬೇಡಿ. ನಿಮ್ಮ ಪಾಡು ನೀವಿರ್ರಿ, ಅವಳ ಪಾಡುಗಳು ಬಿದ್ದಿರ್ತಾಳೆ. ನನ್ನ ಮಗಂಗೂ ನಾನು ಹೇಳ್ಕೊಡ್ತೀನಿ ಹೆಂಗಿರ್ಬೇಕು ಅಂತ. ಮದುವೆ ಮಾಡ್ಕೊಂಡು ಬಂದಿದ ತಕ್ಷಣ ಏನಿಯಾ ಸಂಸಾರ ಮಾಡೋಕ್ಕಾಗಕ್ಕಿಲ್ಲ. ಅದು ಅವಳಿಗೂ ಗೊತ್ತಾಗಬೇಕು. ನೀವು ಮೊದಲು ಹುಷಾರಾಗಿರಿ ಅಷ್ಟೇನೆ. ಆ ಪದ್ದಿತಾಗಿಂದ ಹುಸಿ ದೂರ ಇರಿ. ನಮ್ಮ ಮನೆ ವಿಷಯ ಏನು ಅವಳಿಗೆ ಗೊತ್ತಾಗಬಾರ್ದು. ಗೊತ್ತಾದರೆ ಎಲ್ಲ ಎಡವಟ್ಟು ಮಾಡಿಬಿಡ್ತಾಳೆ. ಸರಿ ಕಣಮ್ಮ, ಆಯಿತು. ಸರಿ ಬನ್ನಿ ಹೋಗೋಣ. ಇನ್ನೆಷ್ಟು ತಿಲೆ ನಿಂತ್ಕೊಳಕ್ಕಾಯ್ತದೆ. ನಿಮ್ಮ ಅಣ್ಣದು ಎಲ್ಲೋದ ಏನು ಕತ್ತಿನೋ. ಆಮೇಲೆ ಹೆಂಡತಿ ಸಿಕ್ಕಿದ್ಲು ಅಂತ ಹೆಂಡತಿ ಸೆರಗಿಡ್ಕೊಂಡು ಹೊಂಟು ಬಿಡ್ತಾನೆ. ಅವನಿಗೋಸಿ ಬುದ್ಧಿ ಹೇಳ್ಬೇಕು. ಬರ್ರಿ